जय श्री राम। भारत माता की। सन्मान्य नरेंद्र मोदी ಅವರಿಗೆ भारत माता की। जय श्री राम। भारत माता की। जय श्री राम। सन्मान्य ಹಿರಣ್ಣ ಕಡಾಡಿ ಅವರು ಇದಾಗಲಿ ಮಂದಿ ಲಕ್ಷ ಕಡೆ ಎಲ್ಲರೂ ಮಾತಾಡಿದ್ರು. ಈಗ ಎಲ್ಲರೂ ತಗೊಂಡ್ಬಿಟ್ಟು ಎಲ್ಲರೂ ಸ್ವಾಗತ ಅದನ್ನ ಲಕ್ಷ್ಯ ಇದಾಗುತ್ತಕ ಬರೋಣ. बोलो भारत माता की। ಭಾರತೀಯ ಜನತಾ ಪಾರ್ಟಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ, ಈಗಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಾಯಕರು, ಭಾರತ ಸರ್ಕಾರದ ಮತ್ತೊಬ್ಬ ಉಕ್ಕಿನ ಮನುಷ್ಯ, ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಅವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾವೆಲ್ಲ ಅವರ ಮಾತುಗಳನ್ನ ಕೇಳಲಿಕ್ಕೆ ಅತ್ಯಂತ ಕಾತರದಿಂದ ಕಾದು ಕುಳಿತಿದ್ದೀವಿ. ಆದ್ರೆ ಅವರು ಬರುವವರೆಗೆ ತಮ್ಮನ್ನೆಲ್ಲ ನೋಡಬೇಕು, ತಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಬೇಕಂತ ಹೇಳಿ ಈ ವೇದಿಕೆಯ ಮೈಕ್ ಎದುರುಗಡೆ ನಾನು ಕೂಡ ಬಂದಿದ್ದೀನಿ. ಇವತ್ತು 2014ರ ಲೋಕಸಭಾ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಚುನಾವಣೆ. ಭಾರತದ ಈ ಚುನಾವಣೆಯನ್ನ ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ಕುತೂಹಲದಿಂದ ಗಮನಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಲೋಕಸಭಾ ಚುನಾವಣೆ ಅಂತಂದ್ರ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಹಬ್ಬ ಅಂತ ಹೇಳಿ ನಾವು ಭಾವಿಸ್ತೇವೆ. ಯಾವ ಹಬ್ಬವನ್ನ ನಮ್ಮ ಊರುಗಳಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸುವ ಮೂಲಕ ಎಷ್ಟೊಂದು ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ, ಅದೇ ರೀತಿ ಮೇ 7ನೇ ತಾರೀಕು ನಡೆಯುವಂತ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವೆಲ್ಲರೂ ಭಾಗವಹಿಸಬೇಕಾದಂತ ಅಗತ್ಯ ಇದೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ತಮ್ಮನ್ನೆಲ್ಲ ಮಾತನಾಡಿಸ್ಬೇಕು, ಖುದ್ದು ತಮ್ಮನ್ನ ಮಾತನಾಡಿಸ್ಬೇಕಂತ ಹೇಳಿ ವಾಹನದಿಂದ ಇಳಿದು ನೇರವಾಗಿ ಕಾಲ್ನಡಿಗೆಯ ಮುಖಾಂತರ ಈ ವೇದಿಕೆ ಅವರಿಗೆ ಬರ್ತಾ ಇದ್ದಾರೆ.
ಜನರ ಪರವಾಗಿರ್ತಕ್ಕಂಥ ಅವರ ಬದ್ಧತೆಯನ್ನ ತೋರಿಸ್ತದ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನ ಇಷ್ಟೊಂದು ಸುಡು ಬಿಸಿಲಿನಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದಾರಂತೇಳಿ ಅವರು ಗಮನಿಸಿ, ನಾನು ಕೂಡ ಈ ಬಿಸಿಲನ್ನ ಲೆಕ್ಕಿಸದೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಸುಡು ಬಿಸಿಲಿನಲ್ಲೇ ಕಾಲ್ನಡಿಗೆಯ ಮೂಲಕ ಈ ವೇದಿಕೆ ಕಡೆಗೆ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಅವರಿಗೆ ಬಹಳ ದೊಡ್ಡ ಪ್ರಮಾಣದ ಘೋಷಣೆಯನ್ನ ಕೂಗಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ಈ ದೇಶದ ಗೃಹ ಸಚಿವರು ನಿಜವಾದ ಉಕ್ಕಿನ ಮನುಷ್ಯ ಅಂತೇಳಿ ಬಿಂಬಿತರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ, बोलो भारत माता की, ಭಾರತೀಯ ಜನತಾ ಪಾರ್ಟಿಗೆ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರು ಎಲ್ಲ ಜನರ ಹತ್ರ ಬಂದು ಅವರಿಗೆ ಸ್ವಾಗತ, ನಿಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೋರಾಗಿ ಘೋಷಣೆ ಹೇಳಿ, ಭಾರತ್ ಮಾತಾ ಕಿ. ಜೋರಾಗಿ ಹೇಳಬೇಕು, ಭಾರತ್ ಮಾತಾ ಕಿ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರಿಗೆ, ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಭಾರತ್ ಮಾತಾ ಕಿ. ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರಿಗೆ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಯ ನಾಯಕರ ವೈಶಿಷ್ಟ್ಯವನ್ನ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಲ್ಲಿ ನಾವು ಇವತ್ತು ಪ್ರತ್ಯಕ್ಷ ಕಾಣ್ತಾ ಇದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಸುಡು ಬಿಸಿಲಿನಲ್ಲಿ ಅವ್ರು ಬರ್ತಿರ್ಬೇಕಾದ್ರ ನಾನು ಕೂಡ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಆ ಸುಡು ಬಿಸಿಲನ್ನ ಲೆಕ್ಕಿಸದೆ ಇವತ್ತು ಕಾಲ್ನಡಿಗೆಯ ಮೂಲಕ ಈ ವೇದಿಕೆಗೆ ಅವರು ಆಗಮಿಸ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಅವರನ್ನ ಜಯ ಘೋಷಗಳೊಂದಿಗೆ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ, ನಮ್ಮೆಲ್ಲ ನಾಯಕರಾದ ಅಮಿತ್ ಶಾ ಅವರಿಗೆ ಬೋಲೋ ಭಾರತ್ ಮಾತಾ ಕಿ. भारत माता की जय श्री राम, जय श्री राम. अब की बार, अब की बार, अब की बार ಚಾಲ ಮಾಡ್ರು. माइक बहुत छोटा रखा है अभी आप लोगों ने, तो होगा है तो मेरे पास। मेरे साथ बोलिए, भारत माता की. क्यों भाई, चिक्कोड़ी वालों की आवाज को क्या हो गया है? मोदी जी को तीसरी बार प्रधानमंत्री बनाना है या नहीं बनाना है? बहुत छोटा रखा है यार.